ಡಿಕೆ ಬ್ರದರ್ಸ್ ವಿರುದ್ಧ ಕುಮಾರಸ್ವಾಮಿ ಅವರು ತೊಡೆ ತಟ್ಟಿದ್ರ. ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ ಮಂಜುನಾಥ್ ಅವರನ್ನ ಮೈತ್ರಿ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸ್ತಾರ. ಯಾರೇ ಬರಲಿ ಎದುರಿಸೋಕೆ ನಾವು ರೆಡಿ ಅಂತ ಡಿಕೆ ಬ್ರದರ್ಸ್ ಹೇಳಿದ್ದಾರೆ. ಡಿಕೆ ಬ್ರದರ್ಸ್ ವಿರುದ್ಧ ತೊಡೆ ತಟ್ಟಿದ್ರ ಕುಮಾರಸ್ವಾಮಿ ಅವರು. ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ ಮಂಜುನಾಥ್ ಅವರನ್ನೇ ಮೈತ್ರಿ ಅಭ್ಯರ್ಥಿಯನ್ನಾಗಿ ಮಾಡಕ್ಕೆ ಮುಂದಾಗ್ತಾರೆ. ಅದು ಯಾರೇ ಬರಲಿ ಎದುರಿಸ್ತೀವಿ ಅನ್ನುವಂಥದ್ದು ಡಿಕೆ ಬ್ರದರ್ಸ್ ಅವರದ್ದು ಲೆಕ್ಕಾಚಾರ. ಈ ವಿಚಾರದಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನ ನೋಡಬೇಕು. ಡಿಕೆ ಬ್ರದರ್ಸ್ ವಿರುದ್ಧ ಈಗ ಕುಮಾರಸ್ವಾಮಿ ಅವರು ತೊಡೆ ತಟ್ಟಿದ್ದಾರೆ. ಕುಮಾರಸ್ವಾಮಿ ಅವರ ವಿರುದ್ಧನೂ ಡಿಕೆ ಬ್ರದರ್ಸ್ ಅವರು ತೊಡೆ ತಟ್ಟಿದ್ದಾರೆ. ಕುಮಾರಸ್ವಾಮಿ ಅವರ ವಿರುದ್ಧ ಸಿದ್ದರಾಮಯ್ಯನವರು ತೊಡೆ ತಟ್ಟಿದ್ದಾರೆ. ಜಂಗಿ ಕುಸ್ತಿ ಈ ಬಾರಿ ಲೋಕಸಭೆಯ ಚುನಾವಣೆಯಲ್ಲಿ ಬಹಳ ಬಹಳ ಜೋರಾಗಿರುತ್ತೆ. ಯಾರು ಮಣ್ಣು ಮುಕ್ಕಿದ್ರೂ ಮೀಸೆ ಮಣ್ಣಾಗಲಿಲ್ಲ ಅಂತ ಹೇಳ್ತಾರೋ ಕಾದ್ ನೋಡಬೇಕು. ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಓಕೆ, ನನ್ನ ಸಹೋದ್ಯೋಗಿ ರವೀಶ್ ಇದ್ದಾರೆ. ರವೀಶ್, ಈ ಡಿಕೆ ಬ್ರದರ್ಸ್ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಹೇಗೆ ಅಗ್ರೆಸಿವ್ ಆಗಿದ್ದಾರೋ, ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಡಿಕೆ ಬ್ರದರ್ಸು ಕೂಡ ಹಾಗೆ ಅಗ್ರೆಸಿವ್ ಆಗಿದ್ದಾರೆ. ಬಟ್ ಒಂದು ಹೆಜ್ಜೆ ಡಿಕೆ ಬ್ರದರ್ಸ್ಗೆ ಸಹಾಯ ಆಗ್ತಾ ಇರೋದು ಸಿದ್ದರಾಮಯ್ಯನವ್ರ ಜೊತೆಗೆ ಕುಮಾರಸ್ವಾಮಿ ಅವರ ಮೇಲೆ ತಿರುಗಿ ಬೀಳ್ತಾ ಇರೋದು ಇನ್ನೊಂದಿಷ್ಟು ಶಕ್ತಿ ಕೊಟ್ಟಂಗೆ ಆಗಿಲ್ವಾ ಡಿಕೆ ಬ್ರದರ್ಸ್ಗೆ? ಅರುಣ್, ಖಂಡಿತವಾಗಿ ಕೂಡ. ಯಾಕೆಂದ್ರೆ ಕೇವಲ ರಾಜಕೀಯವಾಗಿ ಅಷ್ಟೇ ಎಲ್ಲ ಎದುರಿಸಬೇಕಾಗಿರ್ತಕ್ಕಂಥದ್ದು. ಒಂದು ವೇಳೆ ಡಾಕ್ಟರ್ ಮಂಜುನಾಥ್ ರವರು ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧೆ ಮಾಡೋದಾದ್ರೆ ಕೇವಲ ರಾಜಕೀಯ ಅಸ್ತ್ರವನ್ನು ಅಷ್ಟೇ ಅಲ್ಲ ಡಿ ಕೆ ಶಿವಕುಮಾರ್ ಅವರ ಬ್ರದರ್ಸ್ ಎದುರಿಸಬೇಕಾಗಿರ್ತಕ್ಕಂಥದ್ದು, ಮಾನವೀಯತೆಯ ಅಸ್ತ್ರವನ್ನು ಕೂಡ ಒಂದು ರೀತಿಯಲ್ಲಿ ಎದುರಿಸಬೇಕಾಗತ್ತೆ. ಯಾಕೆಂದ್ರೆ ಡಾಕ್ಟರ್ ಮಂಜುನಾಥ್ ರವರು ಅಖಾಡಕ್ಕೆ ಇಳಿದಿದೆ ಆದರೆ ಖಂಡಿತವಾಗಿ ಕೂಡ ರಾಜಕೀಯ ಜೊತೆಗೆ ಮಾನವೀಯತೆಯ ಒಂದು ಕಾರ್ಡನ್ನು ಕೂಡ ಪ್ಲೇ ಮಾಡೋದು ದೊಡ್ಡ ಮಟ್ಟದಲ್ಲೇ ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಡಿ ಕೆ ಬ್ರದರ್ಸ್ ಅವರು ಅದಕ್ಕೂ ಮುನ್ನವೇ ಯಾರೇ ಬಂದರೂ ಕೂಡ ನಾವು ರೆಡಿ ಅನ್ನೋ ಸಂದೇಶವನ್ನು ರವಾನೆ ಮಾಡೋದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ಆರಂಭದಲ್ಲೇ ನಾವು ಯಾವುದಕ್ಕೂ ಕೂಡ ಜಗ್ಗೋದಿಲ್ಲ ಅನ್ನೋ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ 2-3 ಕಾರಣಗಳಿದೆ. ಯಾಕೆಂದ್ರೆ 2009 ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಮತ್ತೆ JDS ಎರಡೂ ಕೂಡ ಒಟ್ಟಾಗಿ ಸೇರಿದಂಥ ಸಂದರ್ಭದಲ್ಲಿ ಅದು ಸುಮಾರು 8 ಲಕ್ಷ ಓಟುಗಳು ಆಗುತ್ತೆ. ಹಾಗಾಗಿ ಕಾಂಗ್ರೆಸ್ಗೆ ಸಿಕ್ಕಿರ್ತಕ್ಕಂಥದ್ದು ಬರೀ 2 ಲಕ್ಷ 2009 ಚುನಾವಣೆಯ ಸಂದರ್ಭದಲ್ಲಿ. ಜೊತೆಗೆ 14 ಮತ್ತು 19 ಚುನಾವಣೆ, 19ರಲ್ಲಿ ಮೈತ್ರಿ ಸರ್ಕಾರ ಇತ್ತು, 14ರಲ್ಲೂ ಕೂಡ ಸಿಕ್ಕದಂಥ ಸಂದರ್ಭದಲ್ಲಿ JDS ಮತ್ತೆ ಬಿಜೆಪಿ ಓಟ್ ಏನಿದೆ ಅದು ಕಾಂಗ್ರೆಸ್ಗಿಂತ ಜಾಸ್ತಿ ಇದೆ. ಹಾಗಾಗಿ ಈಗಲೂ ಕೂಡ ಮೈತ್ರಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಆತಂಕವೂ ಕೂಡ ಒಂದು ಡಿ ಕೆ ಬ್ರದರ್ಸ್ಗೆ ಇರ್ತಕ್ಕಂಥದ್ದು. ಹಾಗಾಗಿ ಮೊದಲೇ ಎಲ್ಲ ಒಂದ್ ಕಡೆ ಇದನ್ನು ಟ್ಯಾಕಲ್ ಮಾಡೋದಕ್ಕೆ ಶುರು ಮಾಡಿದಂಥ ಸಂದರ್ಭದಲ್ಲಿ ಅದು ಎಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಡಿ ಕೆ ಬ್ರದರ್ಸ್ ಈಗಾಗಲೇ ಅಖಾಡಕ್ಕೆ ಇಳಿದಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಯಾರೇ ಬರಲಿ ಅಂತಲೂ ಕೂಡ ಒಂದು ರೀತಿಯಲ್ಲಿ ಸವಾಲು ಹಾಕಿರ್ತಕ್ಕಂಥದ್ದು. ಈ ಸವಾಲನ್ನ ಬಿಜೆಪಿ ಮತ್ತೆ JDS ನ ಮೈತ್ರಿ ಎಷ್ಟರ ಮಟ್ಟಿಗೆ ಎದುರಿಸುತ್ತೆ ಅನ್ನೂ ಕೂಡ ಕಾದ್ ನೋಡ್ಬೇಕು ಅರುಣ್. ಇನ್ನೊಂದು ಕಡೆಗೆ ಸದನದಲ್ಲೂ ಕೂಡ ನಡೀತಾ ಇದೆ. ಸದನದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ.